ಅಭಿಮಾನಿಗಳಿಗೆ ಸ್ವಾಗತ. ಇವತ್ತು ಹೂರ್ಣದ ಸಾರು ಹೇಗೆ ಮಾಡೋದು ಅಂತ ನೋಡೋಣ. ಇದಕ್ಕೆ ನಾವು ಹೂರ್ಣ ಮಾಡಿರ್ತೀವಲ್ಲ ಒಬ್ಬಟ್ಟಿಗೆ, ಅದನ್ನ ಮತ್ತೆ ನೀರು ತಗೊಳ್ತೀವಲ್ಲ ಅದನ್ನು ಉಪಯೋಗಿಸ್ಕೊಂಡ್ಬಿಟ್ಟು ಸಾರು ಮಾಡೋದು. ಇಲ್ಲ ಅಂತಂದ್ರೆ ಒಂದು 1/4 ಕಪ್ ಬೇಳೆನ ಬೇರೆ ಬೇಯಿಸ್ಕೊಂಡು ಮತ್ತೆ ನೀವು ಹೂರ್ಣನೇ ಮಾಡಿಕೊಂಡು ಸಾರು ಮಾಡಬೇಕಾಗತ್ತೆ. ಈಗ ನಾನು ತೋರಿಸ್ತಾ ಇರೋದು ನಾವು ಒಬ್ಬಟ್ಟಿಗಾಗಿ ಮಾಡ್ಕೊಂಡಿರೋ ಹೂರ್ಣನೇ ಉಪಯೋಗಿಸ್ಕೊಂಡು ಸಾರು ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ಬೇಕಾಗಿರೋ ಸಾಮಗ್ರಿಗಳು, ಹಬ್ಬಕ್ಕೆ ನೀವು ಒಬ್ಬಟ್ಟು ಮಾಡಲ್ಲ ಆದರೆ ಬರೀ ಹೂರ್ಣದ ಸಾರು ಮಾಡಬೇಕು ಅಂತ ಏನಾರು ಅನಿಸಿದ್ರೆ ಇದಕ್ಕೆ ನೀವು 1/4 ಕಪ್ ತೊಗರಿಬೇಳೆ ಅಥವಾ ಕಡಲೆಬೇಳೆ, 2 ಟೇಬಲ್ ಚಮಚ ಬೆಲ್ಲದ ಪುಡಿ ಮತ್ತು ಚೂರು ಏಲಕ್ಕಿ, ಇದನ್ನು ಬೇಯಿಸ್ಕೊಂಡ್ಬಿಟ್ಟು ಸಾರು ಹೇಗೆ ಮಾಡೋದು ತೋರಿಸ್ತೀನೋ ಆ ಥರ ಮಾಡ್ಕೋಬೋದು. ಇಲ್ಲ ಅಂತಂದರೆ ನೀವು ಒಬ್ಬಟ್ಟು ಮಾಡೋದಾದರೆ ಆ ಒಬ್ಬಟ್ಟಿನ ಹೂರ್ಣನೇ ಉಪಯೋಗಿಸ್ಕೋಬೋದು. ಒಬ್ಬಟ್ಟಿನ ಹೂರ್ಣದ ಜೊತೆಗೆ ಸಾರು ಮಾಡ್ತೀನಿ ಅಂದರೆ ಅರ್ಧ ಕಪ್ ಮಾಡಿಟ್ಕೊಂಡಿರೋ ಹೂರ್ಣನ ತೆಕ್ಕೊಳ್ಳಿ. 1 ಕಪ್ ನೀರು ನಾವು ಬೇಳೆಯನ್ನು ಬೇಯಿಸಿದ್ರಿಂದ ತಗೊಂಡಿದ್ದೀವಲ್ಲ ಅದು. ಯಾವ ರೀತಿ ಮಾಡಿದ್ರೂ ಈ ಸಾಮಗ್ರಿಗಳು ಬೇಕು. 1 ರಿಂದ 1.5 ಕಪ್ ನೀರು, 1/4 ಕಪ್ ಕಾಯಿ ತುರಿ, 1 ಟೀ ಸ್ಪೂನ್ ಉಪ್ಪು, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು 10-15 ಕರಿಬೇವಿನ ಎಲೆ, ಸಣ್ಣ ನಿಂಬೆಹಣ್ಣಿನ ಗಾತ್ರದ ಅಷ್ಟು ಹುಣಸೆ ಹಣ್ಣನ್ನು ನೀರಿನಲ್ಲಿ ನೆನೆಸಿಟ್ಕೊಂಡಿರಬೇಕು, 2 ಟೀ ಚಮಚ ಸಾರಿನ ಪುಡಿ, ಮತ್ತು ಒಗ್ಗರಣೆಗೆ 1 ರಿಂದ 2 ಟೀ ಚಮಚ ತುಪ್ಪ, ಅರ್ಧ ಟೀ ಚಮಚ ಸಾಸಿವೆ, ಅರ್ಧ ಟೀ ಸ್ಪೂನ್ ಜೀರಿಗೆ. ಕುಕ್ಕರ್ ಕೂಲ್ ಆಗಿದೆ. ಇದನ್ನು ನಾನೀಗ ಈ ಸ್ಟೈನರಲ್ಲಿ ಸೋಸ್ಕೊಂಡು ನೀರನ್ನ ತಗೊಳ್ತೀನಿ. 1 ಕಪ್ ನೀರು ಬಂದಿದೆ ಇದರಿಂದ. ಮತ್ತೆ ಇನ್ನೊಂದು ಸ್ವಲ್ಪ ನೀರು ನಾನು ಮಿಕ್ಸರ್ನ ಹಾಗೆ ಒಂದು ಸ್ವಲ್ಪ ತೊಳೆದ್ಬಿಟ್ಟು ಹಾಕಿದ್ದೀನಿ, ಅದನ್ನು ಉಪಯೋಗಿಸ್ತೀನಿ. ನಾನು ಇದನ್ನು ಹೂರ್ಣ ಮಾಡಿ ಪಾತ್ರೆನಲ್ಲೇ ಮಾಡ್ಬೋದು, ಯಾಕೆ ಅಂದ್ಕೊಂಡಿರೋ ಹೂರ್ಣ ಎಲ್ಲ ಕೂಡ ಸಾರಿಗೆ ಸೇರಿಕೊಳ್ಳುತ್ತೆ, ಸೊ ವೇಸ್ಟ್ ಆಗೋದಿಲ್ಲ. ಸೊ ಅದೇ ಪಾತ್ರೆನಲ್ಲಿ ಮಾಡ್ತೀನಿ. ಈ ನೀರನ್ನು ಇದಕ್ಕೆ ಹಾಕೋತೀನಿ. ಈ ಹೂರ್ಣನೂ ಇದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿ ಲಂಪ್ ಇಲ್ದಲೆ. ಪುಡಿ ಇದ್ರದ್ದೆಲ್ಲ ಅಳತೆ ಕೊಟ್ಟಿರೋದು 2 ಲೋಟ ಇದು ಮಾಡುತ್ತೆ. ಸೊ ಇವಾಗ ಇಲ್ಲಿ 1.5 ಲೋಟ ಇದೆ, ಇನ್ನೊಂದು ಅರ್ಧ ಲೋಟ ಇಲ್ಲೇ ಇದೆ. ಈ ನೀರನ್ನು ಕೂಡ ಇದಕ್ಕೆ ಹಾಕ್ತೀನಿ. ಇದನ್ನು ಮೀಡಿಯಂ ಹೀಟ್ನಲ್ಲಿ ಇಟ್ಬಿಟ್ಟು ಬಿಸಿ ಮಾಡೋಕ್ಕೆ ಇಡ್ತೀನಿ. ಈಗ ಮಿಕ್ಸರ್ಗೆ ಕಾಯಿ, ಸಾರಿನ ಪುಡಿ, ಉಪ್ಪು ಮತ್ತು ಈ ನೆನೆಸಿರೋ ಹುಣಸೆ ಹಣ್ಣು ನೀರಿನ ಜೊತೆಗೇ ಮಿಕ್ಸ್ ಮಾಡ್ಕೊಳಕ್ಕೆ ಹಾಕೊಳ್ಳೋದು. ಇದನ್ನು ನಾವು ಸಣ್ಣಗೆ ರುಬ್ಕೋಬೇಕು. ಬೇಕಾದರೆ ಇನ್ನೊಂದು 1-2 ಚಮಚ ನೀರು ಹಾಕೊಂಡ್ಬಿಟ್ಟು ನೀವು ಗ್ರೈಂಡ್ ಮಾಡ್ಕೋಬೋದು. ತಿರ್ವಿರೋದು ಇದು ಪೇಸ್ಟ್ ರೆಡಿಯಾಗಿದೆ. ಇದನ್ನು ಸಾರಿಗೆ ಹಾಕ್ತಾ ಇದ್ದೀನಿ. ಬರೀ ಸಾರು ಮಾಡೋದಾದರೆ ಬೆಂದ ಬೇಳೆ, ಬೆಲ್ಲ ಮತ್ತು ಚೂರು ಏಲಕ್ಕಿನ ಇದ್ರ ಜೊತೆಗೆ ರುಬ್ಬಿಟ್ಟು ನೀರು ಜೊತೆಗೆ ಹಾಕಿ ಕುದಿಸಿ. ಸ್ವಲ್ಪ ನೀರು ಹಾಕ್ಬಿಟ್ಟು ಕೂಡ ಇದಕ್ಕೆ ಹಾಕಿ ಒಂಚೂರು ಕರಿಬೇವನ್ನು ಈಗಲೇ ಹಾಕ್ತಿದ್ದೀನಿ. ಸಾರು ಕುದೀತಾ ಇದೆ ನೋಡಿ, ಮೇಲ್ಗಡೆ ಈ ಥರ ನೊರೆ ನೊರೆ ಥರ ಬಂದರೆ ಸಾರು ತುಂಬ ಚೆನ್ನಾಗಿರುತ್ತೆ. ಸಾರು ಆಗಿದೆ. ಮತ್ತು ಇದನ್ನು ಹೆಚ್ಚು ಕುದಿಸ್ತಾ ಇದ್ರೂ ಸಾರು ರುಚಿ ಕೆಟ್ಟು ಹೋಗುತ್ತೆ. ಅದರಿಂದ ಈಗ ಕರೆಕ್ಟಾಗಿದೆ ಈ ಸಾರು. ಸೊ ಈಗ ಟರ್ನ್ ಆಫ್ ಮಾಡಿಬಿಟ್ಟು ಇದಕ್ಕೆ ಒಗ್ಗರಣೆ ಕೊಡೋಣ. ಸಾರು ನಿಮಗೆ ಈ ಕನ್ಸಿಸ್ಟೆನ್ಸಿ ಬಂದಾಗ ತೆಗೆದುಕೊಳ್ಳಿ. ನಿಮಗೆ ಕೆಲವು ಸಲ ಏನಾಗುತ್ತೆ ಅಂದರೆ ಬೇಳೆ ಮೇಲೆ ಡಿಪೆಂಡ್ ಆಗುತ್ತೆ. ಕೆಲವು ಸಲ 2 ಲೋಟ ನೀರು ಕಡಿಮೆ ಅನಿಸ್ಬೋದು. ಸೊ ನೀವು ನೀರನ್ನು ಇದು ಥಿಕ್ನೆಸ್ ಮೇಲೆ ನೋಡಿಕೊಂಡು ನೀರು ಹಾಕ್ಕೊಳ್ಳಿ. ಸೊ ಈ ಥರ ಈ ಕನ್ಸಿಸ್ಟೆನ್ಸಿ ಬರಬೇಕು. ಸೊ ಒಗ್ಗರಣೆಗೆ 1 ಚಮಚ ತುಪ್ಪನ ಮೀಡಿಯಮ್ ಹೀಟಲ್ಲಿ ಇಟ್ಟು ಬಿಸಿ ಮಾಡಿ ಒಗ್ಗರಣೆ ಕೊಡೋಣ. ಇದು ಬಿಸಿಯಾಗಿದೆ. ಹಿಂಗೆ ಹಾಕ್ತೀನಿ, ಸಾಸಿವೆ, ಜೀರಿಗೆ, ಸಾಸಿವೆ ಎಲ್ಲ ಸಿಡಿದ್ಮೇಲೆ ಸೊ ಇದನ್ನು ಆಫ್ ಮಾಡಿಬಿಟ್ಟು ಇದನ್ನು ಸಾರಿಗೆ ಹಾಕ್ತಿದ್ದೀನಿ. ಒಗ್ಗರಣೆ ಹಾಕಿದ್ಮೇಲೆ ಈ ಕೊತ್ತಂಬರಿ ಸೊಪ್ಪನ್ನು ಮೇಲ್ಗಡೆ ಉದುರಿಸಿ. ಸೊ ಬಿಸಿ ಬಿಸಿ ಅದು ಹೂರ್ಣದ ಸಾರು ರೆಡಿಯಾಗಿದೆ. ನೀವು ಕೂಡ ಇದನ್ನು ಮಾಡಿ ನೋಡಿ, ನಿಮ್ಮ ಅಭಿಪ್ರಾಯನ ತಿಳಿಸಿ. ಥ್ಯಾಂಕ್ ಯು.